ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಲಕ್ಷ್ಮೀ ರಂಗನಾಥ್. ಇಂದು ನಾವು ತಿಳಿಯುವುದು ಮಕರ ಸಂಕ್ರಾಂತಿ ಪುರುಷ 2026ರ ಸಂಪೂರ್ಣ ಫಲಗಳ ಬಗ್ಗೆ. ಸಂಕ್ರಾಂತಿ ಎಂದರೆ ಕೇವಲ ಹಬ್ಬವಲ್ಲ, ಇದು ಸೂರ್ಯನ ಸಂಕ್ರಮಣದ ಮಹಾಕ್ಷಣ. ಜಗತ್ತಿನ ಮೇಲೆ ಪ್ರಭಾವ ಬೀರುವಂತಹ ದಿವ್ಯ ಶಕ್ತಿಯ ಸಂಕೇತ. ಸಂಕ್ರಾಂತಿ ಎಂದರೆ ಸೂರ್ಯನು ಒಂದು ರಾಶಿಯಿಂದ ಮತ್ತೊಂದು ರಾಶಿಗೆ ಸಾಗುವುದನ್ನು ಸೂಚಿಸುತ್ತದೆ. 2026ರ ಮಕರ ಸಂಕ್ರಾಂತಿ ಜನವರಿ 14 ಬುಧವಾರದಂದು ಆಚರಿಸಲಾಗುತ್ತದೆ. ಈ ದಿನ ಸೂರ್ಯ ಮಕರ ರಾಶಿಗೆ ಪ್ರವೇಶಿಸುತ್ತಾನೆ. ಈ ದಿನ ಉತ್ತರಾಯಣ ಪುಣ್ಯಕಾಲದ ಆರಂಭವನ್ನು ಸೂಚಿಸುತ್ತದೆ. ಸಂಕ್ರಾಂತಿ ಪುಣ್ಯಕಾಲ. ಸಂಕ್ರಾಂತಿ ಮುಹೂರ್ತ ಸಂಜೆ 3:13 ಪುಣ್ಯಕಾಲ 3:13 5:45 ಅದರಲ್ಲಿ ಮಹಾಪುಣ್ಯಕಾಲ 3:13 4:58 ಈ ವರ್ಷದ ಸಂಕ್ರಾಂತಿ ಪುರುಷನ ಹೆಸರು ಮಂದಾಕಿನಿ. ಮಂದಾಕಿನಿ ಅಂದರೆ ಹರಿಯುವ ಗಂಗೆಯಂತೆ ಶಾಂತ ಸ್ವಭಾವ. ಪರಿಣಾಮ: ಈ ವರ್ಷ ಬದಲಾವಣೆಗಳು ನಿಧಾನವಾಗಿ ಆದರೆ ಸ್ಥಿರವಾಗಿ ನಡೆಯುತ್ತವೆ. ತ್ವರಿತ ಫಲಾಪೇಕ್ಷೆ ಇದ್ದರೆ ನಿರಾಶೆ ಆಗಬಹುದು. ಸಹನೆ ಇಟ್ಟುಕೊಂಡವರಿಗೆ ಯಶಸ್ಸು ಗ್ಯಾರಂಟಿ. ಈ ವರ್ಷದ ಸಂಕ್ರಾಂತಿ ಪುರುಷನ ದಿಕ್ಕು ದಕ್ಷಿಣ. ದಕ್ಷಿಣ ದಿಕ್ಕು ಯಮನ ದಿಕ್ಕು. ಇದರ ಪರಿಣಾಮ: ಆರೋಗ್ಯದ ಬಗ್ಗೆ ಎಚ್ಚರ ಅಗತ್ಯ. ಸರ್ಕಾರಿ ಕಾನೂನು ನಿಯಮಗಳಲ್ಲಿ ಕಟ್ಟುನಿಟ್ಟಿನ ಪರಿಸ್ಥಿತಿ. ಅದೇ ರೀತಿ ಸಂಕ್ರಾಂತಿ ಪುರುಷನ ದೃಷ್ಟಿ ಈಶಾನ್ಯ ದಿಕ್ಕಿಗಿದ್ದು, ಈಶಾನ್ಯ ದಿಕ್ಕು ದೈವಿಕ ದಿಕ್ಕು. ಇದರ ಪರಿಣಾಮ: ಧಾರ್ಮಿಕತೆ, ದೇವರ ಮೇಲಿನ ನಂಬಿಕೆ, ಆಧ್ಯಾತ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಅದೇ ರೀತಿ ಸಂಕ್ರಾಂತಿ ಪುರುಷನ ಚಲನೆ ಈ ವರ್ಷ ಪಶ್ಚಿಮದ ಕಡೆಗೆ ಇದ್ದು, ಪಶ್ಚಿಮ ದಿಕ್ಕು ನಿಧಾನಗತಿಯ ಸಂಕೇತ. ಇದರ ಪರಿಣಾಮ: ಯೋಜನೆಗಳು ನಿಧಾನವಾಗಿ ಮುನ್ನಡೆಯುತ್ತವೆ. ತಾಳ್ಮೆ ಅಗತ್ಯ. ಮತ್ತು ಈ ವರ್ಷದ ಸಂಕ್ರಾಂತಿ ಪುರುಷನ ವಾಹನ ಹುಲಿಯಾಗಿದ್ದು, ಹುಲಿ ಅಂದರೆ ಶಕ್ತಿ, ಆಕ್ರಮಣ, ಅಧಿಕಾರ. ಇದರ ಪರಿಣಾಮ: ರಾಜಕೀಯವಾಗಿ ಕಠಿಣ ನಿರ್ಣಯಗಳು, ಶಕ್ತಿಶಾಲಿಗಳ ಪ್ರಾಬಲ್ಯ ಹೆಚ್ಚಾಗುತ್ತದೆ. ಮತ್ತು ವಾಹನ ಕುದುರೆ. ಕುದುರೆ ವೇಗ ಮತ್ತು ಚಲನೆಯ ಸಂಕೇತವಾಗಿದ್ದು, ಇದರ ಪರಿಣಾಮ: ಸಮಯಕ್ಕನುಸಾರ ವೇಗವಾಗಿ ಬದಲಾವಣೆಗಳು ಸಂಭವಿಸಬಹುದು. ಅದೇ ರೀತಿ ಈ ವರ್ಷದ ಸಂಕ್ರಾಂತಿ ಪುರುಷನ ವಸ್ತ್ರ ಹಳದಿ ವಸ್ತ್ರವಾಗಿದ್ದು, ಅರ್ಥ, ಜ್ಞಾನ, ಧರ್ಮ, ಶಾಂತಿಯನ್ನು ಸೂಚಿಸುತ್ತದೆ. ಇದರ ಪರಿಣಾಮ: ಶಿಕ್ಷಣ, ಅಧ್ಯಯನ, ಧಾರ್ಮಿಕ ಚಟುವಟಿಕೆಗಳು ಹೆಚ್ಚಾಗುತ್ತವೆ. ಮತ್ತು ಸಂಕ್ರಾಂತಿ ಪುರುಷನ ಆಯುಧ ಗದೆಯಾಗಿದ್ದು, ಇದು ಬಲ, ನ್ಯಾಯ, ದಂಡನೆಯನ್ನು ಸೂಚಿಸುವುದರಿಂದ ಕಾನೂನು, ಪೊಲೀಸ್, ನ್ಯಾಯಾಂಗ ಶಕ್ತಿಶಾಲಿಯಾಗುತ್ತದೆ. ಮತ್ತು ಈ ವರ್ಷದ ಸಂಕ್ರಾಂತಿ ಪುರುಷನ ಆಹಾರ ಪಾಯಸವಾಗಿದ್ದು, ಇದು ಸಾತ್ವಿಕತೆ, ಸಂತೋಷವನ್ನು ಸೂಚಿಸುವುದರಿಂದ ಜನರಲ್ಲಿ ಸಹನೆ, ಸೇವಾಭಾವ ಹೆಚ್ಚಾಗುತ್ತದೆ. ಮತ್ತು ಸಂಕ್ರಾಂತಿ ಪುರುಷ ಕುಂಕುಮವನ್ನು ಲೇಪನ ಮಾಡಿಕೊಂಡಿದ್ದು, ಇದರ ಅರ್ಥ ಶಕ್ತಿ, ಶುಭ ಕಾರ್ಯ. ಇದರ ಪರಿಣಾಮ: ಧಾರ್ಮಿಕ ಕಾರ್ಯಕ್ರಮಗಳು, ಹಬ್ಬಗಳ ಮಹತ್ವ ಹೆಚ್ಚುತ್ತದೆ. ಮತ್ತು ಹೂವು ಜಾತಿಯ ಹೂವನ್ನು ಸಂಕ್ರಾಂತಿ ಪುರುಷ ಧರಿಸಿದ್ದು, ಇದರ ಅರ್ಥ ಶುದ್ಧತೆ, ಪವಿತ್ರತೆ. ಇದರ ಪರಿಣಾಮ: ಸಮಾಜದಲ್ಲಿ ನೈತಿಕತೆ ಹೆಚ್ಚಾಗುವ ಸೂಚನೆ. ಈ ವರ್ಷದ ಸಂಕ್ರಾಂತಿ ಪುರುಷನ ವಯಸ್ಸು ಕುಮಾರನ ವಯಸ್ಸಾಗಿದ್ದು, ಇದರ ಅರ್ಥ ಯುವಶಕ್ತಿ. ಅಂದರೆ ಇದರ ಪರಿಣಾಮ: ಯುವ ಜನರಿಂದ ಹೊಸ ಆಲೋಚನೆಗಳು ಮತ್ತು ಚಳುವಳಿಗಳು ಹೆಚ್ಚಾಗುತ್ತವೆ. ಸ್ಥಿತಿ ಅಂದರೆ ಸಂಕ್ರಾಂತಿ ಪುರುಷನ ಸ್ಥಿತಿ ಈ ವರ್ಷ ಭೋಗವಾಗಿದ್ದು, ಇದರ ಅರ್ಥ ಭೋಗವಿಲಾಸ, ಸೌಕರ್ಯ. ಪರಿಣಾಮವಾಗಿ ಜನರು ಸುಖ ಸೌಕರ್ಯಕ್ಕೆ ಹೆಚ್ಚು ಆಸಕ್ತಿ ತೋರಿಸುತ್ತಾರೆ. ಈ ವರ್ಷ ಸಂಕ್ರಾಂತಿ ಪುರುಷನು ಕುಳಿತ ಸ್ಥಿತಿಯಲ್ಲಿದ್ದು, ಇದು ಸ್ಥಿರತೆಯನ್ನು ಸೂಚಿಸುವುದರಿಂದ ಸರ್ಕಾರ ಮತ್ತು ವ್ಯವಸ್ಥೆಯಲ್ಲಿ ಸ್ಥಿರತೆ ಉಂಟಾಗುತ್ತದೆ. ಮತ್ತು ಈ ವರ್ಷ ಸಂಕ್ರಾಂತಿ ಪುರುಷನು ಬೆಳ್ಳಿಯ ಪಾತ್ರೆಯನ್ನು ಹಿಡಿದುಕೊಂಡಿದ್ದು, ಇದರ ಅರ್ಥ ಶುದ್ಧತೆ, ಹಣಕಾಸು. ಪರಿಣಾಮ: ಹಣಕಾಸಿನ ಚಲನವಲನ ಹೆಚ್ಚಾಗುತ್ತದೆ. ಮತ್ತು ಈ ವರ್ಷ ಸಂಕ್ರಾಂತಿ ಪುರುಷನು ಕಂಕಣ ಆಭರಣವನ್ನು ತೊಟ್ಟಿದ್ದು, ಬಂಧನ, ನಿಯಂತ್ರಣ. ಪರಿಣಾಮ: ಕಾನೂನು ಮತ್ತು ನಿಯಮಗಳಿಗೆ ಹೆಚ್ಚಿನ ಮಹತ್ವ. ಮತ್ತು ಈ ವರ್ಷ ಸಂಕ್ರಾಂತಿ ಪುರುಷನು ಹಸಿರು ಬಣ್ಣದ ವಸ್ತ್ರವನ್ನು ಧರಿಸಿರುವುದರಿಂದ
ಇದರ ಅರ್ಥ ಸಮೃದ್ಧಿ, ಕೃಷಿ, ಪ್ರಕೃತಿ. ಪರಿಣಾಮ ಬೆಳೆ ಉತ್ತಮವಾಗುವ ಸಾಧ್ಯತೆ ಇದೆ. ಒಟ್ಟಾರೆ ಈ ವರ್ಷದ ಸಮಗ್ರ ಫಲವನ್ನು ನೋಡುವುದಾದರೆ ಮಧ್ಯಮದಿಂದ ಉತ್ತಮ ಫಲ, ಶಾಂತಿ, ಧೈರ್ಯ ಮತ್ತು ಶ್ರಮ ಅಗತ್ಯ. ಧರ್ಮ, ಕೃಷಿ, ಆರೋಗ್ಯಕ್ಕೆ ಒತ್ತು. ತ್ವರಿತ ಲಾಭಕ್ಕಿಂತ ನಿಧಾನವಾದ ಪ್ರಗತಿ. ಇಷ್ಟನ್ನು ಹೇಳ್ತಾ ಎಲ್ಲರಿಗೂ ಹೃದಯಪೂರ್ವಕ ಮಕರ ಸಂಕ್ರಾಂತಿ ಶುಭಾಶಯಗಳು.